ನಂಗಂತೂ ಫುಲ್ ಖಾಲಿ ಖಾಲಿ ಬಿದ್ದಿದ್ದೀನಿ, ಏನೂ ಮಾಡ್ತಾನೆ ಇಲ್ಲ ಅನ್ನಿಸ್ತಾ ಇತ್ತು. ಆ ಥರ ಯೋಚನೆಗಳು ಬರುತ್ತೆ ತುಂಬ ಮಾಡ್ತಾ ಇದ್ರೂ ಕೂಡ. ಆ್ಯಂಡ್ ನಾನು ಎಷ್ಟು ಬದಲಾಗಿದ್ದೀನಿ ಅಂದರೆ ಲಾಸ್ಟ್ ಯೂಟ್ಯೂಬ್ ವಿಡಿಯೋಗಿಂತ ಈ ಯೂಟ್ಯೂಬ್ ವಿಡಿಯೋಗೆ. ನೀವು ಆಲ್ರೆಡಿ ಜಿಮ್ ಮಾಡ್ತಾ ಇದ್ದೀರಾ, ಸೊ ನಂಗೆ ಫುಲ್ ಖುಷಿ ಆಗುತ್ತೆ. ಓ, ಡೈರಿ ಬರೆಯೋಕ್ಕೆ ಶುರು ಮಾಡಿದ್ದು 2019 ಇಂದ. ಹಿಂದೆ ಒಂದು ಸ್ಟೋರಿ ಇದೆ. ನನ್ನ ಹತ್ರ ಐ ವಾಸ್ ಲೈಕ್ ಸೋ ಮಚ್ ಇನ್ ಟು ಗುಡ್ ಇನ್ ಲೈಫ್. ಸೊ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ನನ್ನ ಚಾನಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವಾಗ ಮೇಕಪ್ ಆಫ್ ಸೀಸನ್ ಕೂಡ, ಮತ್ತು ಇವತ್ತು ವೀಕ್ ಆಫ್. ನಂಗಂತೂ ಫುಲ್ ಖಾಲಿ ಖಾಲಿ ಬಿದ್ದಿದ್ದೀನಿ, ಏನೂ ಮಾಡ್ತಾನೆ ಇಲ್ಲ ಅನ್ನಿಸ್ತಾ ಇತ್ತು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ವ್ಲಾಗಿಂಗ್. ಇದೊಂದು ಬಾಕಿ ಇತ್ತು ಅನ್ಸುತ್ತೆ. ಇನ್ಸ್ಟಾಗ್ರಾಮಿಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಯೂಟ್ಯೂಬ್, ಐ ಆಮ್ ವರ್ಕಿಂಗ್ ಇನ್ ಎನ್ IT. ಸೊ ಯೂಟ್ಯೂಬ್ದೊಂದು ಬಾಕಿ ಇತ್ತು ಅನ್ಸುತ್ತೆ. ಸೊ ಅದನ್ನು ಮಾಡಿಬಿಡ್ತಾ ಇದ್ದೀನಿ, ನೋಡೋಣ. ಓಕೆ, ಜೋಕ್ಸ್ ಪಾರ್ಟ್. ನಿಜವಾಗ್ಲೂ ಖಾಲಿ ಕೂರಕ್ಕೆ ಒಂಥರ ನನಗೆ ಹಿಂಸೆ ಆಗುತ್ತೆ. ಐ ಕಾಂಟ್ ಸಿಟ್ ಐಡಲ್ ಅಂತಾರಲ್ಲ, ಒಂದು ನಿಮಿಷ ನಾನು ತಿನ್ಕೊಂಡು ಬರ್ತೀನಿ. ಖಾಲಿ ಕೂರಕ್ಕೆ ನನಗೆ ನಿಜವಾಗ್ಲೂ ಹಿಂಸೆ ಅನ್ಸುತ್ತೆ. ಅಯ್ಯೋ, ನಾನೇನು ಮಾಡ್ತಾನೆ ಇಲ್ವಾ ಜೀವನದಲ್ಲಿ ಅಂತ ಆ ಥರ ಯೋಚನೆಗಳು ಬರುತ್ತೆ ತುಂಬ ಮಾಡ್ತಾ ಇದ್ರೂ ಕೂಡ. ಸೊ ಅದಕ್ಕೆ ಇವಾಗ ಯೂಟ್ಯೂಬ್ ಶುರು ಮಾಡಿದ್ದೀನಿ. ದೆನ್ ಇವತ್ತೇನಿಲ್ಲ, ಇಟ್ ಇಸ್ ಜಸ್ಟ್ ಅ ಸಂಡೇ. ಆ್ಯಂಡ್ ನಾನು ಎಷ್ಟು ಬದಲಾಗಿದ್ದೀನಿ ಅಂದರೆ ಲಾಸ್ಟ್ ಯೂಟ್ಯೂಬ್ ವಿಡಿಯೋಗಿಂತ ಈ ಯೂಟ್ಯೂಬ್ ವಿಡಿಯೋಗೆ. ನಾವು ಐ ಆಮ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಪ್ಲೀಸ್, ನಾನಿವಾಗ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ನಿಮಗೇನೇ ಬುಕ್ಕಿಂಗ್ಸು ಅದು ಇದು ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನನಗೆ. ಅಷ್ಟು ಹೇಳ್ತಾ, ಆ್ಯಂಡ್ ಐ ಬೀನ್ ಪೋಸ್ಟಿಂಗ್ ಆನ್ ಇನ್ಸ್ಟಾಗ್ರಾಮ್ ಕನ್ಸಿಸ್ಟೆಂಟ್ಲಿ ಫ್ರಮ್ ಜಾನ್ವರಿ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಸೊ ಅದೊಂದು ಖುಷಿ ಇದೆ. ಸೊ ಅಷ್ಟೇ. ಇವತ್ತು ಏನು ಇದಿರಲ್ಲ ಈ ಬ್ಲಾಗಲ್ಲಿ. ಐಲ್ ಶೋ ಯು ಹೌ ಐ ಸ್ಪೆಂಡ್ ಮೈ ಸಂಡೇ ವೆನ್ ದೇರ್ ಇಸ್ ನೋ ಮೇಕಪ್. ಸಂಡೇ ಆಬ್ವಿಯಸ್ಲಿ ಇಟ್ಸ್ ಅ ವೀಕ್ ಆಫ್, ನೋ IT. ಏನು ಮಾಡ್ತೀನಿ ಇವತ್ತು, ಎಲ್ಲಿ ಹೋಗ್ತೀವಿ, ಲೆಟ್ಸ್ ಸಿ. ಈ ಬನಾನಾ ಒಂದು ಎಷ್ಟು ದಿನ ಆಗುತ್ತೆ, ಮರ್ತೇ ಹೋಗಿದ್ದೆ ತಿನ್ನೋದು. ಇವಾಗ ಹೆಂಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಐ ಥಾಟ್ ಇಸ್ ಬನಾನಾ. ಆಮೇಲೆ ಇವತ್ತು ಜಿಮ್ಮಿಗೆ ಹೋಗಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಖಾಲಿ ಕೂರೋಕ್ಕೆ ಸ್ವಲ್ಪ ಕಷ್ಟನೇ ನನಗೆ. ಸೊ ಅದಕ್ಕೆ ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಜಿಮ್ಮಿಗೆ ಹೋಗಿ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನಾನು ಏನು ಗೊತ್ತಾ, ನಂಗೆ ಗೊತ್ತಿಲ್ಲ ಇದು ಸುಮ್ಮನೆ ಹೇಳ್ತಾರೋ ಅದು ಏನಕ್ಕೆ ಹೇಳ್ತಾರೋ ಅಂತ. ನಾನು ಜಿಮ್ಮಿಗೆ ಹೋದಾಗಲೂ ನೀವು ಆಲ್ರೆಡಿ ಜಿಮ್ ಮಾಡ್ತಾ ಇದ್ದೀರಾ, ಸೊ ನಂಗೆ ಫುಲ್ ಖುಷಿ ಆಗುತ್ತೆ. ಓ, ನಾನು ಆಲ್ರೆಡಿ ಫಿಟ್ ಕಾಣ್ತೀನಿ ಅಂತ. ಸೊ ಅದೇ ನಂಗೆ ಡಿಮೋಟಿವೇಟ್ ಮಾಡಿಬಿಡ್ತೆ. ಅಯ್ಯೋ, ಮತ್ತೆ ಯಾಕೆ ಖರ್ಚು ಮಾಡ್ಕೊಂಡು ಜಿಮ್ಮಿಗೆ ಹೋಗಲಿ ಅಂತ. ಹಂಗೆ ಮಾಡಬಾರ್ದು. ಸೊ ಜಿಮ್ಮಿಗೆ ಹೋಗಬೇಕು, ಜಾಯ್ನ್ ಆಗ್ತಾ ಇದ್ದೀನಿ. ಸ್ವಲ್ಪ ಒಂದು ತಿಂಗಳಾದರೂ ನೀಟಾಗಿ ಟೈಮ್ ಟು ಟೈಮ್ ಊಟ ಮಾಡಿಕೊಂಡು ಹೆಲ್ದಿಯಾಗಿ ವರ್ಕೌಟ್ ಎಲ್ಲ ಮಾಡಿಕೊಂಡು ಚೆನ್ನಾಗಿರೋಣ ಅಂತ. ಮತ್ತು ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಎಲ್ಲ ಫುಲ್ ಬ್ಯುಸಿಯಾಗಿರ್ತೀನಿ, ಮೇಕಪ್ ಆರ್ಡರ್ಸು ಅದು ಇದು ಅಂತ. ನೋಡೋಣ, ಹೋಪ್ ನಾನು ಕನ್ಸಿಸ್ಟೆಂಟಾಗಿದ್ದು ತೋರಿಸ್ತೀನಿ ಹೆಂಗೆ ಏನು ಅಂತ. ನಿಜವಾಗ್ಲೂ ಹೇಳ, ಇವಾಗ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಗಿದೆ. ಇಟ್ಸ್ ಲೈಕ್ ಆ ಮ್ಯಾನಿಫೆಸ್ಟೇಷನ್ ಎಲ್ಲ ನಿಜ ಆಗ್ತಾ ಇದೆ. ವಾಟ್ ಎವರ್ ಐ ವಾಸ್ ರೈಟಿಂಗ್ ಇನ್ ಮೈ ಡೈರಿ, ಅದೆಲ್ಲ ನಿಜ ಬರ್ತಾ ಇದೆ ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ. ನಾನು ನಿಮಗೆ ತೋರಿಸ್ತೀನಿ ಆಯಿತಾ, ನನ್ನ ಡೈರಿ ಎಲ್ಲ ಇದೆ. ಅದರಲ್ಲಿ ನಾನು ಏನೆಲ್ಲ ಬರೆದಿದೆ, ಐ ಆಮ್ ಲೀವಿಂಗ್ ಆ ಥರನೇ ಬದುಕ್ತಾ ಇದ್ದೀನಿ. ಐ ಆಮ್ ಲಿವಿಂಗ್ ಲೈಕ್ ದ್ಯಾಟ್. ಸೊ ಅದೇ ಒಂದು ಖುಷಿ. ಇವಾಗ ಹೆಂಗೋ ಇದ್ದೆ, ಹೆಂಗೋ ಆಗಿದ್ದೀನಿ, ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸ್ಮಾಲ್ ಡಿಫ್ರೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಹಾಗೆ ತುಂಬ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅನಿಸುತ್ತೆ ಇವಾಗ. ನಾನು ಅ ವೆರಿ ಫುಲ್ಫಿಲ್ಡ್ ಲೈಫ್ ಐ ಆಮ್ ಲಿವಿಂಗ್. ಸೊ ಅಷ್ಟೇ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಅನಿಸುತ್ತೆ. ಒಂದೊಂದು ಸ್ಮಾಲ್ ಅಚೀವ್ಮೆಂಟ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ. ಖುಷಿ ಕೊಡುತ್ತೆ ನನಗೆ ಈ ಥರ ಮಾತಾಡೋಕ್ಕೆ. ಇನ್ಸ್ಟಾಗ್ರಾಮಲ್ಲೂ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ಬಟ್ ಐ ಕಾಂಟ್ ಓಪನ್ಲಿ ಟಾಕ್ ಆಲ್ ದಿಸ್. ಯಾಕಂದರೆ ಅಲ್ಲಿ ಟೈಮ್ ಕನ್ಸ್ಟೆಂಟ್ಸ್ ಚಿಕ್ಕದೇ. 1 ನಿಮಿಷ ವೀಡಿಯೋ ಹಾಕಿದ್ರೆ ನೋಬಡಿ ವಿಲ್ ವಾಚ್, ದೇ ವಿಲ್ ಸ್ಕ್ರಾಲ್ ಇಟ್ ಆಫ್. ಸೊ ಅದು ಒಂದು 30 ಸೆಕೆಂಡ್ಸ್ ವೀಡಿಯೋ, ಅಷ್ಟರಲ್ಲಿ ಇದೆಲ್ಲ ಮಾತಾಡೋಕ್ಕಾಗಲ್ಲ. ಸೊ ನಾನು ಹೇಳಿದೆ ಅಲ್ಲ, ನಾನು ಡೈರಿಯಲ್ಲಿ ಎಷ್ಟು ಏನೆಲ್ಲ ಬರೀತಾ ಇದ್ದೆ, ಐ ಆಮ್ ಲಿವಿಂಗ್ ಆಲ್ ದ್ಯಾಟ್ ಅಂತ. ಅದು ನಿಜವಾಗ್ಲೂ ಸತ್ಯ. ತಡೀರಿ, ನಿಮಗೆಲ್ಲ ತೋರಿಸ್ತೇನೆ. ನಮ್ಮ ಫಿಲ್ಟ್ರಿಂಗ್ ಔಟ್ ಏನೋ ಇರುತ್ತೆ. ಸಿ, ದಿಸ್ ಇಸ್ ದ ಡೈರಿ. ದಿಸ್ ಇಸ್ ಮೈ ಫೇವ್ರೇಟ್, ಆಯಿತಾ. ನನಗೆ ಚಿಕ್ಕದ್ರಿಂದನೂ ಒಂಥರ ಖುಷಿ ಡೈರಿ ಬರೆಯೋಕ್ಕೆ. ಅದು
ಸಿ ನಾನು ಡೈರಿ ಬರೆಯೋಕ್ಕೆ ಶುರು ಮಾಡಿದ್ದು 2019 ಇಂದ. ಸೊ ಎಲ್ಲನೂ ಬರಿತಾ ಇದ್ದೆ ನಾನು. ಇಟ್ ಇಸ್ ನಾಟ್ ಲೈಕ್ ಅದು ಇದು ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ನನ್ನ ಹತ್ರ ಐ ವಾಸ್ ಲೈಕ್ ಸೋ ಮಚ್ ಇನ್ ಟು ಸೆಲ್ಫ್ ಲವ್ ಆ ಥರ ಎಲ್ಲ. ಇಲ್ಲೂ ಬರಿತೀನಿ, ಯು ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್ ಗರ್ಲ್, ಐ ಲವ್ ಯು, ಯು ಸಚ್ ಅನ್ ಆಸ್ ಅಂತ. ನೋಡಿ, ಐ ಆಮ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್, ಥ್ಯಾಂಕ್ ಯು ಯೂನಿವರ್ಸ್. ಸೊ ಅದೇ ಓಕೆ ಈ ಪಿಕ್ಚರ್ ಹಿಂದೆ ಒಂದು ಸ್ಟೋರಿ ಇದೆ. ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದನೂ ಹಾಸ್ಟೆಲು, ನಿಮಗೆ ಗೊತ್ತಿಲ್ಲ ಅಂದರೆ. ನಾನು ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಿಂದನೂ ಐ ವಾಸ್ ಸ್ಟಡಿಂಗ್ ಇನ್ ಹಾಸ್ಟೆಲ್. ಬೋರ್ಡಿಂಗ್ ಸ್ಕೂಲಲ್ಲೇ ಓದಿದ್ದು ಓದಿಸಿದ್ದು ನಮ್ಮಪ್ಪ. ಸೊ ಆ ಸ್ಕೂಲಲ್ಲಿ ಒಂದು ರೂಲ್ಸ್ ಇತ್ತು. ಅದರಲ್ಲಿ ಕಲರ್ ಡ್ರೆಸ್ ಅಲವೇ ಇರ್ತಿರ್ಲಿಲ್ಲ. ಎಲ್ಲದಕ್ಕೂ ಯೂನಿಫಾರ್ಮ್, ಸ್ಪೋರ್ಟ್ಸ್ ಯೂನಿಫಾರ್ಮ್ ಅಂತೆ, ನೈಟ್ ಡ್ರೆಸ್ ಅಂತೆ, ನೀನು ಹೊರಗಡೆ ಹೋದರೂ ಒಂದು ಯೂನಿಫಾರ್ಮ್ ಆ ಥರ ಆಯಿತಾ. ಸೊ ಈ ಯೂನಿಫಾರ್ಮು ವೈಟ್ ಟೀ ಶರ್ಟ್ ಮತ್ತು ಒಂದು ಬ್ಲೂ ಜೀನ್ಸು, ಸ್ಪೋರ್ಟ್ಸ್ ಶೂಸು. ಇದು ಏನಕ್ಕಂದರೆ ನೀವು ಮನೆಯಿಂದ ಹಾಸ್ಟ್ಲಿಂದ ಮನೆಗೆ ಹೋಗಬೇಕಾದ್ರೆ, ಮನೆಯಿಂದ ವಾಪಸ್ ಹಾಸ್ಟ್ಲಿಗೆ ಹೋಗಬೇಕಾದ್ರೆ ಇದು. ಸೊ ಅವತ್ತಿನ ದಿನ ನಾವು ಮನೆಯಿಂದ ಹಾಸ್ಟ್ಲಿಗೆ ಹೋಗ್ತಾ ಇದ್ವಿ, ನಾನು ನನ್ನ ತಂಗಿ, ಎಕ್ಸ್ಕ್ಯೂಸ್ ಮೀ, ಇಬ್ಬರು ಹಾಸ್ಟ್ಲಲ್ಲಿದ್ವಿ. ಸೊ ಆವಾಗ ನಮ್ಮಪ್ಪ ತೆಗ್ಸಿರೋದು ಇದು ಗೊಂಬೆ ಕೊಡಿಸಿತ್ತು ಇಬ್ರಿಗೂ, ಚಿಕ್ಕ ಹುಡುಗಿ ಅಲ್ಲ. ನಮ್ಮ ಮಮ್ಮಿ ಹೇರ್ ಸ್ಟೈಲ್ ಮಾಡೋ ಉಪೇಂದ್ರನೇ ಹೇರ್ ಸ್ಟೈಲ್ ಅಂತಿದೆ, ಯಾಕಂದರೆ ನಂದು ಫುಲ್ ಕರ್ಲಿ ಅಲ್ಲ, ಫುಲ್ ಖುಷಿ. ಆವಾಗ ಹೆಂಗಂದರೆ 100 ಡೇಸ್ ಆಫ್ ಗ್ರ್ಯಾಟಿಟ್ಯೂಡು ಎಲ್ಲ ಒಂಥರ ಶೋಯು. ನಮಗೆ ಫುಲ್ ಎಮೋಷ್ನಲ್ ಆಗ್ತಾ ಇದೀನಿ ಇದನ್ನ ಓದಿ. ಎಷ್ಟೆಲ್ಲ ಐ ವಾಸ್ ಸೋ ಹೋಪಿನ್ ಇನ್ ಟು ದಿಸ್ ಬುಕ್. ಎಲ್ಲನೂ ಬರೀತಾ ಇದ್ದೆ ಡೀಟೇಲ್ ಆಗಿ. ಇವತ್ತು ಒಂದು ಲೋಟ ಬೀಳ್ತು, ಇವತ್ತು ಹಿಂಗಂದ್ರು, ಇವತ್ತು ಹಂಗಂದ್ರು. 10th December, whatever I've written. Grateful for all that I have in life, be it people, family, partner, friends, things. Thankful for all of it. Very grateful for the night outs I went for past 2 weeks. ಅವಾಗ ತುಂಬ ನೈಟ್ ಔಟ್ಸ್ ಎಲ್ಲ ಹೋಗ್ತಾ ಇದ್ದೆ. ಇವಾಗ ಅದಕ್ಕೆ ಇಂಟ್ರೆಸ್ಟೇ ಹೊಟ್ಟೋಗಿದೆ. A new experience and a feeling of happiness, warmth. I got to see the beauty of nature. Full English. I'm becoming realize not only I have a problem, each one of person on this earth has their own problems. It's the way we look at it. ಅಷ್ಟೇ. Should be very grateful. ತುಂಬ ಹತ್ತಿದ್ದೀನಿ ಗೈಸ್ ಈ ಬುಕ್ಕಲ್ಲಿ ನಾನು ತುಂಬ. ಬಟ್ ಎವ್ರಿಥಿಂಗ್ ಇಸ್ ವರ್ತ್ ಬಿಕಾಸ್ ಐಮ್ ಲಿವಿಂಗ್ ಎವ್ರಿಥಿಂಗ್. ಏನೇನು ನಿಮಗೆ ಗೊತ್ತಿಲ್ಲ ಅಲ್ಲ, ವೆನ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಜರ್ನಿ, ಇದೆಲ್ಲ ಮಾಡ್ಕೊತಾ ಇದ್ದೆ ನಾನು. ವ್ಲಾಗ್ ರಿಕ್ವೈರ್ಮೆಂಟು, ಎಡಿಟಿಂಗಿಗೆ ಏನೇನು ಬೇಕು ಅದನ್ನೆಲ್ಲ ಬರ್ಕೊತಾ ಇದ್ದೆ ನಾನು. ಭಾರಿ ಇದ್ದೆ, ದೇವ್ರ ನಾಮಗಳೆಲ್ಲ ಬರೀತಾ ಇದ್ದೆ ನಾನಿಲ್ಲಿ. ತುಂಬ ಖುಷಿ. ಓಕೆ, ಇಷ್ಟೇ. ಇದರಲ್ಲಿ ಏನೇನೋ ಇದೆ, ಫೋಟೋ ಎಲ್ಲ ಇದೆ. ದಿಸ್ ಫೋಟೋ ಐ ಕಾಂಟ್ ಶೋ. ಇದು ಲೆಟರ್ಸ್. ನಂಗೊಂದು ಫುಲ್ ಖುಷಿ ಇದ್ದು ಏನಂದರೆ ಲೆಟರ್ಸ್. ನನಗೆ ತುಂಬ ಲೆಟರ್ಸ್ಗಳಿಷ್ಟ. ಸೊ ನನಗೆ ಲೆಟರ್ಸ್ ಯಾರೆಲ್ಲ ಇವಾಗವರೆಗೂ ನಂಗೆ ಲೆಟರ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಇಟ್ಟಿದ್ದೀನಿ. ತೋರಿಸ್ತೇನೆ. ಐ ಹ್ಯಾವ್ ಸುಷ್ಮಾಸ್ ಲೆಟರ್ ವಿತ್ ಮೀ ಅನ್ಸುತ್ತೆ. ಮೈ ಫ್ರೆಂಡ್ ಸುಷ್ಮಾ ಹ್ಯಾಡ್ ರಿಟರ್ನ್ ಅ ಲೆಟರ್ ಟು ಮೀ. ದಟ್ ವಾಸ್ ಸೋ ಪ್ರೆಷಸ್. ದಿಸ್ ಇಸ್ ಮೈ ಅದರ್ ಡೈರಿ, ಆಯಿತಾ. ಇದು ನಾನು ಒಂದು 6 ತಿಂಗಳು ಚೆನ್ನೈಯಲ್ಲಿದ್ದೆ. ನಂದು ಕೆಲಸದ ಮೇಲೆ ನಾನು ಹೋಗಿದ್ದು, ಅಂದರೆ IT ಕೆಲಸದ ಮೇಲೆ. ಆವಾಗಲೇ ನಾನು ಫುಲ್ ಕನ್ಸಿಸ್ಟೆಂಟ್ ಇದ್ದೆ ಯೂಟ್ಯೂಬಲ್ಲಿ ಅನ್ಸುತ್ತೆ. ಆವಾಗಲೇ ನಾನು ಡಿಸೈಡ್ ಮಾಡಿದ್ದು ದಟ್ ಐ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಕಾಲ್ಡ್ ಮೇಕಪ್. ಯಾಕಂದರೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಥರ ತುಂಬ ಜನ ಇರ್ತೀರಾ. ನಂಗೆ IT ಅಂದ್ರೇ ಅಷ್ಟಿಷ್ಟ ಇಲ್ಲ. ಸೊ ಆವಾಗ ನಂಗೆ ಡಿಸೈಡ್ ಆಗಿದ್ದು, ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ, ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಅಂದಾಗ ಇಟ್ ವಾಸ್ ನಾಟ್ ಪರ್ಟಿಕ್ಯುಲರ್ಲಿ ದಟ್ ಐ ಹ್ಯಾವ್ ಟು ಪರ್ಸ್ಯೂ ಮೇಕಪ್ ಆರ್ಟಿಸ್ಟ್. ನಂಗೆ ಇದ್ದಿದ್ದು ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ಆನ್ ಮೈ ಓನ್, ಸಮಥಿಂಗ್ ಲೈಕ್ ಅ ಬಿಸ್ನೆಸ್ ವೇರ್ ಐ ಹ್ಯಾಂಡಲ್ ಎವ್ರಿಥಿಂಗ್ ಆ ಥರ. ಓಕೆ, ಮೇನ್ ಥಿಂಗ್ ಇಸ್ ದಿಸ್ ಲೆಟರ್. ಓಕೆ, ದಿಸ್ ಇಸ್ ಮೈ ಫ್ರೆಂಡ್ ಸುಷ್ಮಾ ಹೂ ಹ್ಯಾಡ್ ರಿಟರ್ನ್ ಇಟ್ ಟು ಮೀ. ನಂಗೆ ಗೊತ್ತಿಲ್ಲ, ದಿಸ್ ಫೆಲ್ ಸೋ ಪರ್ಸ್ನಲ್, ಅದಕ್ಕೆ ನಾನು ಇಟ್ಕೊಂಡೇ ಇದ್ದೀನಿ, ಆಯಿತಾ. ಓದ್ತೀನಿ ನೋಡಿ.
Hi Harshi, it was a great time with you in Chennai. Whenever I see you, I feel you have created a great life for yourself. You're a person without any jealousy or negative thoughts about others. Please be the same and spread the positivity as you always do. All the best for your vlogs. ಹೋಪ್ ಟು ಸಿ ಯು ಇನ್ ಬಿಗ್ ಬಾಸ್ ಸಮ್ ಡೇ. ಯಾಕಂದರೆ ನಂಗೆ ಇವು ಅಷ್ಟು ಹುಚ್ಚಿತ್ತು ಬಿಗ್ ಬಾಸು. ರಾತ್ರಿ ನೋಡಿದ್ದು ಬೆಳಗ್ಗೆ ನೋಡ್ತಾ ಇದ್ದೆ ಹಾಗೆಲ್ಲ ಆಯಿತಾ. ವಿಲ್ ಮಿಸ್ ಯೋರ್ ಕುಕಿಂಗ್ ಆ್ಯಂಡ್ ರೀಲ್ಸ್. ಟೇಕ್ ಕೇರ್. ಶುಶ್. ನನಗೆ ತುಂಬ ಇಷ್ಟ ಇದು. ಸೊ ಐ ಆಲ್ ಕೆಪ್ಟ್ ಇಟ್ ವೆರಿ ಪ್ರೆಷಸ್. ನನಗೆ ಯಾರೇ ಏನೇ ಗಿಫ್ಟ್ ಕೊಡಬೇಕಂದ್ರು ಗಿವ್ ಮಿ ಅ ಲೆಟರ್ ಬಿಕಾಸ್ ಐ ಲವ್ ರಿಸೀವಿಂಗ್ ಲೆಟರ್ಸ್. ಫುಲ್ ಗಾಳಿ ಸೌಂಡ್ ಬರ್ತಾ ಇದೆಯಾ? ಓಕೆ, ನಾನು ಕಟ್ಟಿಂಗ್ ಮೈ ನೇಲ್ಸ್. ನಿಮ್ಗೆ ಗೊತ್ತಾ, ನಾನು ಫಸ್ಟ್ ಟೈಮ್ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಹೋಗಿ ಖುದ್ದಾಗಿ ನಾನು ನೇಲ್ಸ್ ಮಾಡಿಸ್ಕೊಂಡ್ಬಂದಿದ್ದೀನಿ. ತುಂಬ ಇಷ್ಟಪಟ್ಟು ಸುಮಾರು 1.5 ತಿಂಗಳು ಆಯಿತು ಆ್ಯಂಡ್ ಇಟ್ ಇಸ್ ಸ್ಟಿಲ್ ದೇರ್. ಸ್ವಲ್ಪನೂ ಆ ಕಡೆ ಈ ಕಡೆ ಇದೇ ಆಗಿಲ್ಲ. ನನಗೆ ಭಯ ಆಗ್ತಾ ಇದೆ. ನಾನು ವೀಡಿಯೋಸ್ ನೋಡಿ ನೋಡಿ ಆ ಗಾಳಿಗೆ ಫೋನೆಲ್ಲ ಬಿದ್ದೋಗಿರೋದು. ನನ್ನ ಫೋನ್ ಏನಾದರೂ ಬಿದ್ದೋಗುತ್ತಾ ಅಂತ ಖುಷಿ ಗೊತ್ತಾ ನನಗೆ. ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅನ್ನಿಸ್ಬೋದು ಕೆಲವರಿಗೆ, ಅಯ್ಯೋ ಇಷ್ಟೇನಾ ಅಂತ. ಬಟ್ ಐ ಡೋಂಟ್ ನೋ ಹೌ ಮೆನಿ ಎಷ್ಟು ಜನಕ್ಕೆ, ಹೌ ಮೆನಿ ಆಫ್ ಯು ವಿಲ್ ರಿಲೇಟ್ ಟು ಮೀ. ತುಂಬ ಖುಷಿ ಇದೆ ಈ ಸಣ್ಣ ಸಣ್ಣ, ಬಿಕಾಸ್ ತುಂಬ ಕಷ್ಟ ಇತ್ತು ಟು ಗೆಟ್ ದಿಸ್, ಟು ಅಫರ್ಡ್ ಫಾರ್ ಆಲ್ ದಿಸ್. ಇವಾಗ ಖುಷಿಯಿಂದ ಅಫೋರ್ಡ್ ಮಾಡ್ತೀನಿ. ಏನು ಬೇಕು ಅದನ್ನ ತಿಂತೀನಿ, ಏನು ಬೇಕು ಅದನ್ನ ತೊಗೊತೀನಿ. ಐ ಫೀಲ್ ಐಮ್ ಗುಡ್ ಇನ್ ಲೈಫ್. ಸೊ ಇಷ್ಟೇ ಅಲ್ಲ ಬೇಕಾಗಿರೋದು. there's nothing more. So it's time to clean my ಮೇಕಪ್ ಬ್ರಷಸ್. ನಂದಲ್ಲ, ಕ್ಲೈಂಟ್ದು. ನೆನ್ನೆ ಒಂದು ಟ್ರಯಲ್ ಮೇಕಪ್ ಇತ್ತು, ಸೊ ಅದಕ್ಕೆ ಯೂಸ್ ಮಾಡಿದ್ದೆ. ಸೊ ನಾವು ಎಷ್ಟು ಮೇಕಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌ ಯು ಕ್ಲೀನ್ ಆ್ಯಂಡ್ ಕೀಪ್ ದ ಬ್ರಷಸ್ ಹೈಜೀನ್ ಅನ್ನೋದು ಇಂಪಾರ್ಟೆಂಟ್. ಮೊದಲು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ ಕ್ಲೀನಿಂಗಿಗೆ, ಇವಾಗ ತುಂಬ ಈಸಿಯಾಗಿ ಕಲ್ತ್ಬಿಟ್ಟಿದ್ದೀನಿ. ಸೊ ಒನ್ ಆಫ್ ಮೈ ಕೋ ಮೇಕಪ್ ಆರ್ಟಿಸ್ಟ್ ಓನ್ಲಿ suggested me this isopropyl alcohol bottle. I'll show you how easy it is. So ಇಲ್ಲಿ ನೋಡಿ, ಇಲ್ಲಿ ಎಷ್ಟು, ಐ ಮೀನ್ ಕೊಳೆ ಅಲ್ಲ, ಐ ಮೀನ್ ದ ಪ್ರಾಡಕ್ಟ್ ಇಸ್ ದೇರ್. ಸೊ ವಾಟ್ ಐ ಡೂ, ಅಯ್ಯೋ ತುಂಬ ಆಗಿರು. what will I do now? I'll take this shea oil and spray. ಆಯಿತಾ, ಸ್ಪ್ರೇ ಮಾಡಿ I'll take a tissue and in circular motion I'll do everything. See, just 1 minute ಕೆಲಸ ಆಯಿತು ಅಷ್ಟೇ. ಸೊ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡ್ಬರ್ಬೋದು. ಸೊ ಇವಾಗ ಇಲ್ಲಿರೋ ಬ್ರಷ್ ಎಲ್ಲ ಕ್ಲೀನ್ ಮಾಡಿ ಸಿಗಬೇಕು. ಲಾಂಚ್ ನನ್ನ ಟೀಚರ್ ಕೊಟ್ಟಿರೋದು. ಜೋರಾಗಿ ಮಾತಾಡೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಸೊ ಚಿಕನ್ ಕರಿ ಏನು ರೈಸ ಗೊತ್ತಿಲ್ಲ, ಸೊ ದ್ಯಾಟ್ ನಂಗೆ ಕರ್ಡಿಗೆ ಕೊಡ್ತೀನಿ. ಊಟ ಆಯಿತು. ಊಟ ಆದಮೇಲೆ ಚೆನ್ನಾಗಿ ನಿದ್ದೆನೂ ಆಯಿತು. ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಯ್ತು. ಬಟ್ ಇಟ್ಸ್ ಓಕೆ. ನಾವು ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಎ ಡಿನ್ನರ್ ಅಂದರೆ ಇವಾಗ ಫಿಫಾ ವರ್ಲ್ಡ್ ಕಪ್ ಫೈನಲ್ಸ್ ಇದೆ ಅಲ್ಲ ಇವತ್ತು, ಅಂದರೆ 12:30ಗೆ ಸ್ಕ್ರೀನಿಂಗ್ ಇದೆ. ಸೊ ಅದು 4 ವರ್ಷದ್ದು, ಇನ್ನು ಇವತ್ತು ಮಿಸ್ ಆದರೆ 4 ವರ್ಷ ಮ್ಯಾಚ್ ಇರಲ್ಲ ಅಂದ್ಬಿಟ್ಟು ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಫಿಫಾ ಸ್ಕ್ರೀನಿಂಗ್. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. ಬಟ್ ಐ ಕಾಂಟ್ ಬ್ಲಾಗ್ ದೇರ್ ಅಂಡ್ ಆಲ್, ಯಾಕಂದರೆ ತುಂಬ ಜನ ಇರ್ತಾರೆ, ನನಗೆ ನಿಜವಾಗ್ಲೂ ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಐ ಎಂಡ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮನಸ್ಸಲ್ಲಿ ಏನೆಲ್ಲ ಇತ್ತು, ಹೌ ಮೈ ಲೈಫ್ ಹಸ್ ಚೇಂಜ್ ಫ್ರಮ್ ಪ್ರೀವಿಯಸ್ ಇಯರ್ಸ್ ಆ್ಯಂಡ್ ಇವಾಗ ಹೆಂಗಿದ್ದೀನಿ, ಹೌ ಎವ್ರಿಥಿಂಗ್ ಹ್ಯಾಪನ್, ಹೌ ಐ ಚೋಸ್ ಟು ಬಿ ಎ ಮೇಕಪ್ ಆರ್ಟಿಸ್ಟ್. ಸೊ ಎಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಆ್ಯಂಡ್ ಐ ಹೋಪ್ ಐ ಸ್ಟೇ ಕನ್ಸಿಸ್ಟೆಂಟ್. ಹೀಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಬಿಕಾಸ್ ಐ ಲೈಕ್ ಟಾಕಿಂಗ್ ಲೈಕ್ ದಿಸ್. ಅಷ್ಟೇ. ಬಾಯ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನೇ ಮರ್ತೋಗಿದ್ದೀನಿ. ಓಕೆ, ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೇ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.